ಬನ್ನಿ ಒಂದು ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟು ಬರೋಣ. ಇದು 5 ವರ್ಷದ ಹಿಂದಿನ ಕತೆ. ಈ ಕಾಲೇಜ್ಗಳಲ್ಲಿ ಹುಡುಗರ ಜೀವನ ಸಾದಾ ಸೀದಾ ಆಗಿ ಚೆನ್ನಾಗೇ ಇರುತ್ತೆ. ಆದರೆ ಯಾವಾಗ ಫಸ್ಟ್ ಇಯರ್ಸ್ ಬರ್ತಾರೋ ಅವತ್ತಿನಿಂದಲೇ ನೋಡಿ ಹುಡುಗರು ಎದೆಲೆ ರಾಗಿ ಮಿಷನ್ ಬಿಟ್ಟಂಗಾಗೋದು. ಅವತ್ತು ನನ್ನೆದೆಲೂ ಕಂಪನ ಮಾಡೋದಕ್ಕೆ ಕ್ಯೂಟ್ ಆಗಿರೋ ಒಂದು ಹುಡುಗಿ ಬಂದು. ಮಗ ಯಾರೋ ಇವಳು ಜೀನ್ಸ್ ಟಿ ಶರ್ಟ್ ಓಡಾಡೋ ಕಾಲೇಜಲ್ಲಿ ಇವಳು ಯಾರೋ ಹೊಸ ಫಿಗರ್. ಮಚ್ಚ ಇವಳು ಯಾರೋ ಫಸ್ಟ್ ಇಯರ್ ಹುಡುಗಿ ಅಂತ ಅನ್ಕೊಳ್ತೀನಿ, ಅದಕ್ಕೆ ನಾವು ಇವಳನ್ನ ಎಲ್ಲೂ ನೋಡಿಲ್ಲ. ನೀ ಏನ್ ಹೇಳ್ತೀಯ ಮಗ? ಮಚ್ಚ ಯಾವುದೋ ಅಮಾಯಕ ಹುಡುಗಿ ಬರ್ತಿದ್ದಾಳೋ, ಬಿಡ್ಬಾರ್ದು, ಸರಿಯಾಗಿ ಬ್ರ್ಯಾಕ್ ಮಾಡಬೇಕು. ಹಾಗೆ ಹೇಳ್ತೀಯ? ಓಯ್ ಚೂಡಿದಾರ್ ಬಾಮಲ್ಲಿ. ಮಿಸ್ಟರ್ ಚಂದು, ಯು? ನನ್ನ ಹೆಸರು ಗೀತಾ ಅಂತ. ಆರ್ ಯು ಟಾಕಿಂಗ್ ಇನ್ ಕನ್ನಡ? ನಿಮ್ಗೆ ಕನ್ನಡ ಬರುತ್ತಾ? ನೀವು ಕನ್ನಡದವ್ರ? ಈ ಕಾಲೇಜಲ್ಲಿ ಹೆಣ್ಮಕ್ಳು ಅರ್ಧ ಇಂಗ್ಲಿಷ್ ಮಾತಾಡ್ಕೊಂಡು ಡವ್ ಮಾಡ್ತಾರೆ, ನಮಗೂ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನೊಂದು ವಿಷಯ, ನಾನು ತುಂಬಾ ಸ್ಟ್ರಿಕ್ಟ್. ಇಲ್ಲೇ ಕೂತಿರ್ತೀನಿ ಬೆಳಿಗ್ಗೆ ಸಂಜೆ, ನೀವು ಹೋಗ್ತಾ ಬರ್ತಾ ನನಗೆ ವಿಶ್ ಮಾಡಬೇಕು, ಸರಿನಾ? ಹಾಗೆ ನಾನೆಲ್ಲಾರು ಬರ್ಲಿಲ್ಲ ಅಂದ್ರೆ ಕಾಲೇಜ್ಗೆ ಏನ್ ಮಾಡ್ತೀರಾ? ಕೊಡಿ 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 ನಂಬರ್ ಕೊಡಿ, ನಂಬರ್ ಕೊಡಿ 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 ನಂಬರ್ ಕೊಡಿ, ನಂಬರ್ ಕೊಡಿ 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 ನಂಬರ್ ಕೊಡಿ, ನಂಬರ್ ಕೊಡಿ. ಡಬಲ್ 9. ಏನೋ ನೀ ಲೈನ್ ಹಾಕಿದ ಹುಡುಗಿನ ನನ್ನ ಫ್ರೆಂಡ್ ಲೈನ್ ಹಾಕ್ಬಾರ್ದಾ? ಯಾಕೆ ಹಾಕ್ಬಾರ್ದು? 6-4. ನೀನು ಲೈನ್ ಹಾಕು, ಅವನು ಲೈನ್ ಹಾಕ್ಲಿ, ಇಬ್ರು ಲೈನ್ ಹಾಕ್ರೋ, ಕಾಂಪಿಟೇಷನ್ ಇರಲಿ, ಯಾರಿಗೆ ಲಕ್ಕಿದೆ ಅವ್ರಿಗೆ ಸಿಗ್ಲಿ. ಗೊತ್ತಾಯ್ತಾ? ಬರಲಾ? 30 59. ತಗೊಳ್ಳೋ ನಂಬರು. ರ್ಯಾಗ್ ಮಾಡ್ರು, ಚೆನ್ನಾಗೇ ಮಾಡ್ತಿರಲ್ಲ ರ್ಯಾಗ್, ಚೆನ್ನಾಗಿ ರ್ಯಾಗ್ ಮಾಡ್ತಿರಲ್ಲ, ಮಾಡಿ ರ್ಯಾಗ್ನ. ರ್ಯಾಗ್ ಮಾಡಿದ್ರೆ ಫಸ್ಟ್ ಇಯರ್ಸ್ ಭಯ ಹೋಗೋ ಥರ ಇರಬೇಕು, ಫಸ್ಟ್ ಇಯರ್ಸ್ ಕಾಲೇಜೇ ಬಿಟ್ಟು ಹೋಗೋ ಥರ ಇರಬಾರ್ದು, ಗೊತ್ತಾಯ್ತಾ? ಕಾಲೇಜ್ ಒಳಗಡೆ ಹೋಗಿ ಅಲ್ಲಿ ಚಡ್ಡಿ ಮಿಡ್ಡಿ ಹಾಕೊಂಡು ಕಣ್ಣು ಹಿಂಗೋಗೋ ಥರ ಬಟ್ಟೆಗಳು ಹಾಕೋ ಬರ್ತಾರಲ್ಲ ಹುಡುಗಿರು, ಅವ್ರ ಮೇಲೆ ತೋರಿಸಿ ನಿಮ್ಮ ರ್ಯಾಗಿಂಗ್ ಕಲೆನ. ಅದು ಬಿಟ್ಟು ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸ್ತಿರೋ ಪಾಪದ ಹೆಣ್ಮಕ್ಳ ಮೇಲೆ ಎಲ್ರೋ ನಿಮ್ಮ ಆವಳಿ. ಏನ್ರೋ? ಸಾರಿ ಬ್ರೋ, ಬನ್ರೋ ಹೋಗೋಣ. ಎಲ್ಲಿಗ್ರೋ? ಬ್ರೋ ಕ್ಲಾಸಿಗೆ ಹೋಗ್ಬೇಕು, ಅಟೆಂಡೆನ್ಸ್ ಕಡಿಮೆ ಇದೆ, ಲೆಕ್ಚರರ್ಸ್ ಬೈತಾರೆ. ಓಹೋ ಅಟೆಂಡೆನ್ಸ್ 2 ನಿಮಿಷ ತಡ್ಕೊಂಡ್ರೆ ಅಟೆಂಡೆನ್ಸ್ ಎಲ್ಲೂ ಹೋಗಲ್ಲ, 1 ನಿಮಿಷ ತಡ್ಕೊಳ್ಳಿ. ಮಚ್ಚಿ ವೆಪನ್ ತಗೋಬರೋ. ಓ ವೆಪನ್ ಬಂತು, ತಗೊಳ್ಳಿ ಕಟ್ಟಿ, ತಗೊಳ್ಳಿ, ಎದ್ರಬೇಡಿ ಕಟ್ಟಿ, ಕಟ್ಸ್ಕೊಳ್ರೋ. ಏಯ್ ನೀ ಮೊದ್ಲು ಹೋಗೋ. ನೀವೆದ್ರಬೇಡಿ, ಕಟ್ಟಿ. ಐ ಕಟ್ಸ್ಕೊಳಮ್ಮ, ಕಟ್ಟಿ, ನೀವು ಕಟ್ಟಿ. ಐ ಕಟ್ಸ್ಕೊಳ. ಮಚ್ಚ ಇದೆಲ್ಲ ಬೇಕಾ? ನಿಂಗೆ ಗೊತ್ತಾಗಲ್ಲ ಮಚ್ಚ, ಇವರು ಮ್ಯಾಮ್ಗಳನ್ನೇ ಬಿಡಲ್ಲ, ಮ್ಯಾಮ್ಗಳಿಗೆ ಲೈನ್ ಹಾಕೋ ಅಂತ ನನ್ನ ಮಕ್ಳು ಇವರು. ಇನ್ ಜೂನಿಯರ್ಸ್ನ ಬಿಡ್ತಾರಾ? ಕಟ್ಲಿ ಬಿಡು. ಹಾ ಕಟ್ಟಾಯ್ತಾ? ಓಕೆ, ನೀವೇನು ನೋಡಿ ಫೀಲ್ ಆರಾಮ್ಸೆ. ಮಚ್ಚಗಳ ನೀವಿನ್ನ ಅವಳನ್ನ ಅತ್ತಿಗೆ ಅಂತ ಕರಿಬೇಕು, ಗೊತ್ತಾಯ್ತಾ? ಅಲ್ಲ, ರಾಖಿ ಕಟ್ಟಿದ್ಮೇಲೆ ಅವಳು ತಂಗಿ ತಾನೇ ಆಗ್ಬೇಕು. ಹೋ ಇವ್ರು ಯಾರೋ ಗುಲ್ಡು ನನ್ನ ಮಕ್ಕಳು. ನಿಮ್ಮ ಅಣ್ಣ ತಾಳಿ ಕಟ್ಟು ಹುಡುಗಿ ಕಂಡ್ರು, ನಿಮಗಿನ್ನ ಅತ್ತಿಗೆನೇ ಅವಳು. ಸರಿ ಆಯ್ತು, ಗೊತ್ತಾಗಲ್ಲ, ಮುಂದಕ್ಕೆ ಹೋಗಿ. ಮಚ್ಚ ಮೊದಲ ನೋಟದಲ್ಲೇ ಪ್ರೇಮಾಂಕುರ, ಇದು ಹೇಗೆ ಸಾಧ್ಯ ಮಹಾಪ್ರಭು? ಅವಳ ಆಚಾರ ವಿಚಾರ ಕಲೆ ಸಂಸ್ಕೃತಿ ನಯ ನಾಜುಕಿಗೆ ಸೋತು ಶರಣಾದೆನು ಮಂತ್ರಿ.
ಇನ್ನೇನು ಮುಂದೆ? ಮುಂದೆ ಅಲ್ಲ ಶಿಷ್ಯ, ಪರ್ಮನೆಂಟ್ ನಾವು ಅವಳ ಹಿಂದೆ. ಬಾ ಹೋಗೋಣ. ಸಂಜು, ಹಾ ಬಂದೆ. ಸಂಜು, ಸಂಜು. ಹಾ ನಮಿತಕ್ಕ, ಬಂದೆ ಬಂದೆ. ಹಾ ಅಕ್ಕ, ಅದು ಪಾತ್ರೆ ತೊಳಿತಾ ಇದ್ದೆ ನೋಡಿ. ರಾತ್ರಿ ಪಾತ್ರೆಗಳೆಲ್ಲ ಒಟ್ಟಿಗೆ ತೊಳಿಯೋಣ ಅಂತ. ರಾತ್ರಿ ಊಟ ಆದ್ಮೇಲೆ ಉದಾಸೀನ ಅಲ್ವಾ, ಹಂಗೆ ಹೊರಗೆ ನಿಲ್ಸಿದೀನಿ. ಬನ್ನಿ ಬನ್ನಿ ನಮಿತಕ್ಕ. ನಮಿತಕ್ಕ ಕಾಫಿ ತಗೋಬಲ್ಲ? ಬೇಡ ಸಂಜು. ಏನ್ ಸಂಜು, ನಾವಲ್ಲಿ ಕಾಯ್ಕೊಂಡ್ ಕೂತಿದ್ವಿ, ನೀನ್ ನೋಡಿದ್ರ ಇಲ್ಲಿ ಪಾತ್ರೆ ತೊಳ್ಕೊಂಡ್ ಕೂತಿದ್ಯಾ. ನಿಂಗ್ ಗೊತ್ತು ತಾನೆ, ಸೋಮವಾರದಿಂದ ಶುಕ್ರವಾರ ತನಕ 11 ಗಂಟೆಗೆ ದೊಡ್ಡ ಗೌರಿ ಸೀರಿಯಲ್ ನೋಡೋದು. ಏನಪ್ಪ ಇದೆಲ್ಲ? ಸಾರಿ ನಮಿತಕ್ಕ, ಅದು ಏನೋ ಟೆನ್ಷನ್ ಅಲ್ಲಿ ಪಾತ್ರೆ ತೊಳಿತಿದ್ದಲ್ಲ, ಹಂಗೆ ಮರ್ತ್ಕೋಬಿಟ್ಟಿದ್ದೆ. ಅಂದಂಗೆ ನೆನ್ನೆ ನಿಮ್ ಮನೆ ಹತ್ರ ಬಂದಿದ್ದೆ. ನೀವು ಮತ್ತೆ ಧನು ಅಕ್ಕ ಎಲ್ಲೋ ಹೋಗಿದ್ರಿ, ಕಾಣಿಸಿಲ್ಲ. ಅದಕ್ಕೆ ನಾ ರಿಟರ್ನ್ ಬಂದ್ಬಿಟ್ಟೆ. ಎಲ್ಲೋಗಿದ್ರಿ ಅಕ್ಕ? ಅಯ್ಯೋ ಸಂಜು, ನಿನ್ನದ್ ಕತೆ ಏನ್ ಕೇಳ್ತೀಯ. ನಾನು ಧನು ಅಕ್ಕ ಸುಸ್ತಾಗ್ ಹೋದ್ವಿ. ಅದೇ ಈ ಸೊಸೈಟಿ ಅವ್ರು ತಿಂಗ್ಳಿಗೊಂದು ರೂಲ್ಸ್ ಮಾಡ್ಕೊಂಡು ಬಾರಿ ಹಿಂಸೆ ಸಂಜು. ರೇಷನ್ಗೆ ತಂದ್ಕೊಡ್ಬೇಕಲ್ಲ, ಅದಕ್ಕೆ ಹೋಗಿದ್ದು. ಏನ್ ಜನ ಸಂಜು, ನಮ್ಗಂತೂ ಬಿಸಿಲಲ್ಲಿ ನಿಂತು ಸಾಕಾಗೋಯ್ತು. ಅದ್ರ ಮಧ್ಯೆ ಒಂದ್ ಹೆಂಗ್ಸು ಕ್ಯೂ ಅಲ್ಲಿ ನುಗ್ತಾ ಇದ್ದಾಳೆ. ಸೀರಿಯಲ್ ಮಿಸ್ ಆಗಿದ್ದು ಕೋಪ ಒಂದ್ ಕಡೆ, ಈ ಬಿಸಿಲು ಒಂದ್ ಕಡೆ. ನನ್ಗಂತೂ ಕೋಪ ಎಲ್ಲಿತ್ತು ಸರಿ ಬೈದಾಕಿದೀನಿ. ಪಾಪ ಆಮೇಲೆ ಬೇಜಾರಾಯ್ತು ಸಂಜು. ಅದು ಬಿಡಿ, ಇವತ್ತದ ಎಪಿಸೋಡ್ ಮಿಸ್ ಆಗ್ಬಾರ್ದು. ಬಾಬಾ, ಧನ್ವಕ್ಕ ಕಾಯ್ತಾ ಇದ್ದಾರೆ, ಹೊರಡೋಡು ಬೇಗ ಬೇಗ. ಸರಿ ಅಕ್ಕ, ಹಾಗಾದ್ರೆ ಬೀಗ ಹಾಕ್ಬಿಡ್ತೀನಿ, ಹೋಗುವ. ಈ ರಮೇಶ್ ದೊಡ್ಡವರೆಲ್ಲ ನೋಡಿದ್ನ? ಇಲ್ಲ ಅಕ್ಕ, ಅವ್ನು ಯಾವಾಗ ನೋಡುದು, 1 ವಾರದಿಂದ. ನೋಡೋ ಸಂಜು, ರಮೇಶ್ ಅವನ ಹೇಗ್ ಬೈತಾ ಇದ್ದಾನೆ. ಹೌದು ಧನು ಅಕ್ಕ, ನಮ್ಮ ಮನೇಲೂ ಅದೇ ಕತೆ. ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳ, ಅದೇ ಟೆನ್ಷನ್ ಬಂದು ನನ್ನ ಮೇಲೆ ರೇಗಾಡ್ತಾಳೆ. ಅಯ್ಯೋ ನಮಿತಕ್ಕ, ಧನು ಅಕ್ಕ, ತರಕಾರಿ ಕುಯ್ದಿಲ್ಲ ನಾನು, ಬಂದ್ರೆ ಬೈತಾಳೆ. ಬರಲ್ಲ, ನಾಳೆ ಸಿಗ್ತೀನಿ, ಬಾಬಾಯ್. ಸರಿ ಸರಿ. ನೋಡ್ರಿ, ಏನ್ ಪುಣ್ಯ ಮಾಡಿದಾಳೆ ಇವ್ರ ಹೆಂಡತಿ. ನಮ್ಗಾರು ಇಷ್ಟು ಒಳ್ಳೆ ಗಂಡ ಸಿಗ್ಬಾರ್ದ. ಹೊಟ್ಟೆ ಉರ್ಕೊಂಡ್ ಏನ್ ಪ್ರಯೋಜನ, ಬನ್ನಿ ಕಾಮಲಿ ನೋಡೋಣ. ಹೌದು ಮತ್ತೆ. ಜಗಳ ಕದನ ಕೋಪ ತಾಪ ಹೋರಾಟ 100 ದಿನ ಮಾಮ ಮೀಯ